ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ. ಈ ಅಕ್ಕಿಯನ್ನು ಕೆಲವು ಅಧಿಕಾರಿಗಳು ಹಣದ ಆಸೆಗೆ ಮಧ್ಯವರ್ತಿಗಳ ಜೊತೆಯಾಗಿ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟಕ್ಕೆ ಸಹಾಯ ಮಾಡುತ್ತಿದ್ದಾರೆ. ನೋಡಿದ್ರ ಸರ್ ಅಕ್ಕಿ ತೆಗಿ ತೋರ್ಸ್ರಿ ತೋರ್ಸ್ರಿ ತಗೋರಿ ಎಲ್ಲ ಅಕ್ಕಿನ ಒಂದಿಲ್ಲ ಒಂದಿಲ್ಲ ಬರ್ರಿ ಸರ್ ಈಗ ಪಕ್ಕದ ಮಹಾರಾಷ್ಟ್ರದ ಗಡಿಗೆ ಹೊಂದಿರುವ ಅಥಣಿ ಮತ್ತು ಕಾಗವಾಡ ಮಾರ್ಗವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡುತ್ತಿದ್ದಾರೆ. ದಂಡದ ಚಿಕ್ಕದು ತೊಳಗಂತ ಹೋದನ್ರಲ್ಲ ಈಗೆಲ್ಲ ಮತ್ತೆ ಯಾರು ಕೇಳ್ತಾರೆ ಕೇಳ್ತೀನ ಇದೂರು ಅನ್ಕೊಂಡು ಕಳೆದ ಕೆಲ ವರ್ಷಗಳಿಂದ ಅಥಣಿ ಹಾಗೂ ಐಗಳಿ ಪೊಲೀಸ್ ಠಾಣೆಯಲ್ಲಿ 6ಕ್ಕೂ ಹೆಚ್ಚು ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣಗಳು ದಾಖಲಾಗಿವೆ. ಇವುಗಳು ನಾಮಕೆ ವಾಸ್ತೆ ಅಷ್ಟೇ. ದಿನನಿತ್ಯ ರಾತ್ರಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಯಥೇಚ್ಛವಾಗಿ ಸಾಗಾಟ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಕರ್ನಾಟಕ ರಾಜ್ಯದಾಗ ಒಂದು ಯೋಜನೆಗಳು ಇಷ್ಟೇ ಚಲೋ ಯೋಜನೆ ಅದಾವ ಅಂದ್ರೆ ಪ್ರತಿಯೊಂದು ಬಡವರಿಗೆ ಮುಟ್ಟುವಂಥ ಯೋಜನೆಗಳು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದು ಅನ್ನಭಾಗ್ಯದೊಳಗೆ ಪ್ರತಿಯೊಂದು ಮನೆಗೆ BPL ಕಾರ್ಡ್ದವ್ರಿಗೆ ಅಂತ್ಯೋದಯ ಕಾರ್ಡ್ದವ್ರಿಗೆ ಅಕ್ಕಿ ಹೋಗಿ ತಿಂಗಳ ಮುಟ್ತಾವೆ. ಮತ್ತು ಎರಡನೇದಂತಂದ್ರೆ ಅಕ್ಷರ ದಾಸೋಹ ಮುಖಾಂತರ ಪ್ರತಿಯೊಂದು ಶಾಲೆ ಬಡ ಮಕ್ಕಳಿಗೆ ಶ್ರೀಮಂತ ಮಕ್ಕಳಿಗೆ ಯಾರ ಮಕ್ಕಳಿಗೆ ಶಾಲೆಯಾಗಿಂದ ಪ್ರತಿಯೊಂದು ಮಕ್ಕಳಿಗೂ ಅವ್ರಿಗೆ ಊಟದ ವ್ಯವಸ್ಥೆ ಆಗ್ತೈತಿ. ಆದರೆ ಇದರದ ದುರ್ಬಳಕೆ ಭಾಳ ಆಕೈತಿ, ದುರುಪಯೋಗ ಮಾಡ್ಕೊತಿದ್ದಾರೆ. ಮಧ್ಯವರ್ತಿಗಳ ಹಾವಳಿಯಿಂದ ಇದರ ದುರುಪಯೋಗ ಆಕೈತಿ. ಈಗ ಅನ್ನಭಾಗ್ಯ ಅಕ್ಕಿ ಏನು ಓದಿರ್ತಾರೋ ಅನ್ನಭಾಗ್ಯ ಅಕ್ಕಿಗಳನ್ನ ಕೆಲವು ಮಂದಿ ಏಜೆನ್ಸಿಗಳನ್ನ ಬಡ ಜನರ ಕಡೆಯಿಂದ ಕೊಂಡು ತೊಗೋದು ಬಲ್ಕೆಲ್ಲ ಗೊಳೆ ಮಾಡಿ ಟ್ರಕ್ ಗಟ್ಟಲೆ ಅದನ್ನ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡ್ತಾರೆ. ಅದರ ಪ್ರಕಾರ ಅಕ್ಷರ ದಾಸೋಹದೊಳಗೆ ಇಂತಿಷ್ಟು ಹುಡುಗರಿಗೆ ಇಂತಿಷ್ಟು ಕಿಲೋಗ್ರಾಮ್ ಇಂತಿಷ್ಟು ಗ್ರಾಮದಂತೆ ಅಕ್ಕಿ ಕೊಟ್ಟಿರ್ತಾರೆ. 100 ಗ್ರಾಮ 50 ಗ್ರಾಮ 70 ಗ್ರಾಮ ಏನೋ ಕೊಟ್ಟಿರ್ತಾರೋ. ಆದರೆ ಮಕ್ಕಳು ಅನ್ನ ತಿನ್ನಂಗಿಲ್ಲ, ಅಕ್ಕಿಯೆಲ್ಲ ಉಳಿತಾವೆ. ಆ ಅಕ್ಕಿನೂ ಸುಧಾ ಎಲ್ಲ ಕಳ್ಳ ಸಾಗಾಣಿಕೆ ಕಳ್ಳ ಮಾರ್ಕೆಟ್ನಾಗ ಹೋಗ್ತೈತಿ. ಈಗಾಗಲೇ ಒಂದು ಘಟನೆ ಆಗೈತಿ. ಈಗ ಆಪರೇಷನ್ ಮಾಡಿದಾರೆ ಅಥಣಿದೊಳಗೆ ಅಕ್ಕಿ ಹಿಡಿದಿದ್ದಾರೆ. ಇದಕ್ಕೆ ಇಂಥದ್ದೆಲ್ಲ ದೊಡ್ಡ ಪ್ರಮಾಣದಾಗ ಇದು ಬೇರೆ ರಾಜ್ಯಕ್ಕೆ ಅಕ್ಕಿ ಸಾಗಾಟ ಆಯ್ತು ಅಂದರೆ ಇದಾಗ ಮೇಲಾಧಿಕಾರಿಗಳು ಕೈವಾಡ ಐತೆ ಅಂತೇಳಿ ಸಂಖ್ಯೆ ಹಾಕಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮ್ಯಾಗ ಕಾನೂನು ಕ್ರಮ ಆಗಬೇಕು. ಮತ್ತು ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಅಕ್ಕಿ ಕೊಡೋದಾಗಲಿ ಅಥವಾ ಊಟ ಕೊಡೋದಾಗಲಿ ಈ ಥರದ ದುರ್ಬಳಕೆ ಆಗಿ ಮಧ್ಯವರ್ತಿಗಳ ಹಾವಳಿಯಿಂದೆಲ್ಲ ಸರಿಯಾಗಿ ಜನರಿಗೆ ಮುಟ್ಟಂಗಿಲ್ಲ. ಅದಕ್ಕೆ ದಯಮಾಡಿ ನೀವೇನು ಮಾಡಿರಿ, BPL ಕಾರ್ಡ್ದವ್ರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ನೀವು ನೇರವಾಗಿ ಅವರ ಖಾತೆಗೆ ಹಣ ಕೊಡೋ ವ್ಯವಸ್ಥೆ ಮಾಡಿರಿ. ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿದ್ರೆ ಅವ್ರವ್ರು ಮಾರ್ಕೆಟ್ನಾಗ ಹೋಗಿ ಅಕ್ಕಿ ತೊಗೋತಾರೋ. ಈಗ ನೀವಾಗಿ ಅಕ್ಕಿ ಕೊಡೋದ್ರಿಂದ ಏನು ಮಾಡ್ತಾರೋ ಅವ್ರು ಅದನ್ನು ಅಕ್ಕಿ ಮಾರಿ ಬೇರೆ ಕಡೆ ಉಪಯೋಗ ಮಾಡ್ತಿರ್ತಾರೋ. ಅದಕ್ಕೆ ದಯಮಾಡಿ ಇದು ಅನ್ನಭಾಗ್ಯ ಮತ್ತು ಅಕ್ಷರ ದಾಸೋಹ ಈ ಎರಡು ವಿಚಾರಗಳ ಬಗ್ಗೆ ಮಧ್ಯವರ್ತಿಗಳು ಏಜೆನ್ಸಿಗಳು ಏನಿದೆ ಅವ್ರ ಮ್ಯಾಗ ತನಿಖೆ ಮಾಡಬೇಕು. ತನಿಖೆ ಮಾಡಿ ಈ ಕಳ್ಳ ಸಾಗಾಟ ಅಕ್ಕಿ ಎಲ್ಲಿಂದ ಬರ್ತೈತಿ, ಯಾರು ಮಾಡ್ತಾರೋ, ಇದರ ಕೈವಾಡ ಯಾರ್ದೈತಿ ಅದೆಲ್ಲ ತನಿಖೆ ಮಾಡಿ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಬಡವರ ಪಾಲಿಗೆ ಬಂದಿರುವ ಅಕ್ಕಿಯನ್ನ ಕೆಲವು ಬಡ ಕುಟುಂಬದವರು ಆಮಿಷಗಳಿಗೆ ಬಲಿಯಾಗಿ ಕೆಲವು ಮಧ್ಯವರ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಅಕ್ಕಿಯನ್ನು ಕೊಂಡುಕೊಳ್ಳುವವರಿಗೆ ಹಾಗೂ ಸಾಗಾಟ ಮಾಡುತ್ತಿರುವ ವ್ಯಕ್ತಿಗಳಿಗೆ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.